ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 12ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ತು. ನಿನ್ನೆ ಮಾರ್ಕೆಟ್ಸ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಇವತ್ತು ಮಾರ್ಕೆಟ್ ಸ್ಟ್ರಾಂಗ್ ಆಗಿ ರಿಕವರ್ ಆಗಿದೆ. ನಿಫ್ಟಿ 50ಯಲ್ಲಿ 470 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2% ನಿಫ್ಟಿ ಗೇನ್ ಆಗಿದೆ. ಹಾಗೆ ಆಲ್ ಟೈಮ್ ರೆಕಾರ್ಡ್ ಹೈ ಹತ್ರ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೆನ್ಸೆಕ್ಸ್ನಲ್ಲಿ ಕೂಡ 1.8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. 1500 ಪಾಯಿಂಟ್ಗಳಷ್ಟು ಸೆನ್ಸೆಕ್ಸ್ ಗೇನ್ ಆಯಿತು. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್ ಆಗಿತ್ತು. 760 ಪಾಯಿಂಟ್ಗಳ ಜಂಪ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ಹಾಗೆ ನಿಫ್ಟಿ ಬೆಳಗಿನ ಟ್ರೇಡಿಂಗ್ ಸೆಷನ್ನಲ್ಲಿ 25,000 ಅರೌಂಡಲ್ಲಿ ಫ್ಲಾಟ್ ಆಗಿ ಟ್ರೇಡ್ ಆಗ್ತಿತ್ತು. ಇವತ್ತು ನಿಫ್ಟಿಯ ವೀಕ್ಲಿ ಎಕ್ಸ್ಪೈರಿ ಕೂಡ ಇತ್ತು, ಬಟ್ ಕೊನೆ 1 ಗಂಟೆಯಲ್ಲಿ 400 ಪಾಯಿಂಟ್ಗಳಷ್ಟು ಜಂಪ್ ನಿಫ್ಟಿ 50ಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿನ್ನೆ US ಮಾರ್ಕೆಟ್ಸ್ಗಳಲ್ಲಿ ಕೂಡ ಇದೇ ರೀತಿಯ ಒಂದು ಟ್ರೇಡಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. US ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಓಪನ್ ಆಯಿತು, ಬಟ್ ಅದಾದಮೇಲೆ ಒಂದು ಸಡನ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿತ್ತು. ಇದಕ್ಕೆ ರೀಸನ್ ಆಗಸ್ಟ್ ತಿಂಗಳ ಇನ್ಫ್ಲೇಷನ್ ಡೇಟಾ ಆಗಿತ್ತು. ಯಾವಾಗ ಡೇಟಾ ರಿಲೀಸ್ ಆಯಿತು, ಸೊ ಮತ್ತೆ ಮಾರ್ಕೆಟ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಆಗಸ್ಟ್ ತಿಂಗಳಲ್ಲಿ US ನಲ್ಲಿ 2.5% ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಫೋರ್ಕಾಸ್ಟ್ ಇದ್ದಿದ್ದು 2.5% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ, ಸೊ ಅಷ್ಟೇ ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. ಹಾಗೆ ಜುಲೈ ತಿಂಗಳಿಗೆ ಕಂಪೇರ್ ಮಾಡಿದಾಗ ಇನ್ಫ್ಲೇಷನ್ ಕಡಿಮೆ ಆಗಿದೆ. US ಸೆಂಟ್ರಲ್ ಬ್ಯಾಂಕ್ ಫೆಡ್ನ ಟಾರ್ಗೆಟ್ಸ್ ಇರೋದು 2% ಕೆಳಗಡೆ ಇನ್ಫ್ಲೇಷನ್ ಅನ್ನು ತರಬೇಕು ಅಂತ. ಸೊ US ನಲ್ಲಿ ಇನ್ಫ್ಲೇಷನ್ ಕಡಿಮೆ ಆಗ್ತಿರೋದು ಕಾಣಿಸ್ತದೆ. ಸೊ ಇದು US ಮಾರ್ಕೆಟ್ಸ್ಗಳಿಗೆ ಪಾಸಿಟಿವ್ ಆಗಿತ್ತು. ಆದ್ರಿಂದ US ಮಾರ್ಕೆಟ್ಸ್ಗಳಲ್ಲಿ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸಿಮಿಲರ್ ಟ್ರೇಡ್ ಇವತ್ತು ನಿಫ್ಟಿ 50ಯಲ್ಲಿ ಕೂಡ ನೋಡೋದಕ್ಕೆ ಸಿಕ್ತು. ಭಾರತದ ಆಗಸ್ಟ್ ತಿಂಗಳ ಇನ್ಫ್ಲೇಷನ್ ಡೇಟಾ ಕೂಡ ಇವತ್ತು ರಿಲೀಸ್ ಆಗಿದೆ. ಸೊ ಆಗಸ್ಟ್ ತಿಂಗಳಲ್ಲಿ ಭಾರತದಲ್ಲಿ 3.55% ಇನ್ಫ್ಲೇಷನ್ ಡಿಕ್ಲೇರ್ ಆಗ್ಬೋದು ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡಿದ್ರು, ಬಟ್ 3.65% ಇನ್ಫ್ಲೇಷನ್ ಡಿಕ್ಲೇರ್ ಆಗಿದೆ. 0.1% ಇನ್ಫ್ಲೇಷನ್ ಸ್ವಲ್ಪ ಹೆಚ್ಚಾಗಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ, ಬಟ್ ಓವರ್ ಆಲ್ ಇನ್ಫ್ಲೇಷನ್ ಕಂಟ್ರೋಲ್ನಲ್ಲಿ ಇದೆ. RBIನ ಟಾರ್ಗೆಟ್ ಇರೋದು 4% ಕೆಳಗಡೆ ಇನ್ಫ್ಲೇಷನ್ ಡಿಕ್ಲೇರ್ ಆಗಬೇಕು ಅಂತ. ಸೊ ಅದೇ ರೀತಿಯಲ್ಲಿ ಕಳೆದ 2 ತಿಂಗಳಲ್ಲಿ ಇನ್ಫ್ಲೇಷನ್ 4% ಕೆಳಗಡೆ ಡಿಕ್ಲೇರ್ ಆಗ್ತಿದೆ. ಸೊ US ನಲ್ಲಿ ಇನ್ಫ್ಲೇಷನ್ಸ್ ಕಂಟ್ರೋಲ್ನಲ್ಲಿ ಇರೋದ್ರಿಂದ ಫೆಡ್ ಸೆಪ್ಟೆಂಬರ್ನಲ್ಲೇ ರೇಟ್ ಕಟ್ಸ್ ಅನ್ನ ಮಾಡಬಹುದು. ಸೊ ಮೇ ಬಿ ಅಕ್ಟೋಬರ್ ತಿಂಗಳಲ್ಲಿ RBI ಕೂಡ ರೇಟ್ ಕಟ್ ಅನ್ನ ಸ್ಟಾರ್ಟ್ ಮಾಡುವಂತ ಚಾನ್ಸಸ್ ಇದೆ. ಸೊ ರೇಟ್ ಕಟ್ಸ್ ಬಂದಾಗ ಅದು ಮಾರ್ಕೆಟ್ಗೆ ಯೂಶಲಿ ಪಾಸಿಟಿವ್ ಆಗಿರುತ್ತೆ. ಸೊ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ 50 ಸ್ಟಾಕ್ಗಳು ಇವತ್ತು ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಯಾವುದೇ ರೀತಿಯ ಟಾಪ್ ಲೂಸರ್ಸ್ ನೋಡೋದಕ್ಕೆ ಸಿಕ್ಕಿಲ್ಲ. ಹಾಗೆ ಟಾಪ್ ಗೇನರ್ ಲಿಸ್ಟ್ನಲ್ಲಿ ಇಂಡಾಲ್ಕೋ ನೋಡೋದಕ್ಕೆ ಸಿಕ್ತು. 4.5% ಜಂಪ್ ಇಂಡಾಲ್ಕೋನಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಭಾರತಿ ಏರ್ಟೆಲ್ನ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತಿದ್ದು ಭಾರತಿ ಏರ್ಟೆಲ್ ಕೂಡ 4.5% ಗೇನ್ ಆಗಿದೆ. NTPC ಶ್ರೀರಾಮ್ ಫಿನಾನ್ಸ್ನಲ್ಲಿ ಕೂಡ 4% ಅರೌಂಡಲ್ಲಿ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಆಟೋ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇವತ್ತು ನೋಡೋದಕ್ಕೆ ಸಿಕ್ತು. ಆಟೋ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಒಳ್ಳೆ ಒಂದು ಗೇನ್ಸ್ ಅನ್ನ ಮಾಡಿದೆ. M&M ಕೂಡ 3.5% ಗೇನ್ ಆಗಿದೆ. ಆಟೋ ಸೆಕ್ಟರ್ನ ಸ್ಟಾಕ್ಗಳು ಎಸ್ಪೆಷಲಿ ಎಲೆಕ್ಟ್ರಿಕ್ ವೆಹಿಕಲ್ ಸ್ಟಾಕ್ಗಳಲ್ಲಿ ಇವತ್ತು ಒಳ್ಳೆ ಒಂದು ಮೊಮೆಂಟಮ್ ಬರೋದಕ್ಕೆ ರೀಸನ್ ಕ್ಯಾಬಿನೆಟ್ನಲ್ಲಿ PM E-ಡ್ರೈವ್ ಸ್ಕೀಮ್ಗೆ ಅಪ್ರೂವಲ್ ಸಿಕ್ಕಿದೆ. ಏನಿದು PM E-ಡ್ರೈವ್ ಸ್ಕೀಮ್ ಅಂದರೆ ಯಾರೆಲ್ಲ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಸಬ್ಸಿಡಿ ಸಿಗುತ್ತೆ. ಹಾಗೆಯೇ ಕಂಪನಿಗಳು ಎಲೆಕ್ಟ್ರಿಕ್ ವೆಹಿಕಲ್ ಚಾರ್ಜಿಂಗ್ ಸ್ಟೇಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಿದ್ರೆ ಅವ್ರಿಗೂ ಕೂಡ PLI ಸ್ಕೀಮ್ನ ಅಂಡರಲ್ಲಿ ಸಬ್ಸಿಡಿ ಸಿಗುತ್ತೆ. ಈ ಒಂದು ಸ್ಕೀಮ್ 10,900 ಕೋಟಿಯಷ್ಟು ಫೈನಾನ್ಷಿಯಲ್ ಹೆಲ್ಪನ್ನು ಕಂಪನಿಗಳಿಗೆ ಪ್ರೊವೈಡ್ ಮಾಡುತ್ತೆ. ಅದೇ ಒಂದು ರೀಸನ್ನಿಂದ ಆಟೋ ಸೆಕ್ಟರ್ ಹಾಗೆ EV ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಮೇಜರ್ ಆಗಿ JBM ಆಟೋ, ಒಲೆಕ್ಟ್ರಾ, ಗ್ರೀನ್ ಟೆಕ್ ಸ್ಟಾಕ್ನಲ್ಲಿ ಕೂಡ ಒಳ್ಳೆ ಒಂದು ಮೊಮೆಂಟಮ್ ಬೆಳಗ್ಗೆ ನೋಡೋದಕ್ಕೆ ಸಿಕ್ಕಿತ್ತು. JBM ಆಟೋ 2050 ಅರೌಂಡಲ್ಲಿ ಟ್ರೇಡ್ ಆಗ್ತಿತ್ತು, ಬಟ್ ಅದಾದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂದಿದೆ, ಬಟ್ ಸ್ಟಿಲ್ 3% ಗೇನ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ಒಲೆಕ್ಟ್ರಾ, ಗ್ರೀನ್ ಟೆಕ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಅಲ್ಲಿ ಇತ್ತು. ಇಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಗೌರ್ಮೆಂಟ್ ಕೂಡ ಅಷ್ಟೇ ಸಾಕಷ್ಟು ಎಲೆಕ್ಟ್ರಿಕ್ ಬಸ್ಗಳಿಗೆ ಆರ್ಡರ್ ಕೊಡುವಂಥ ಚಾನ್ಸಸ್ ಇರುತ್ತೆ. ಅದು ಒಲೆಕ್ಟ್ರಾ, ಗ್ರೀನ್ ಟೆಕ್ಗೆ ಪಾಸಿಟಿವ್ ಆಗುತ್ತೆ. ಸೊ ಹೊಸದಾಗಿ ಯಾರೆಲ್ಲ ವೆಹಿಕಲ್ಸ್ಗಳನ್ನು ಬೈ ಮಾಡ್ತಾರೆ, ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನೇ ಬೈ ಮಾಡಲಿ ಅಂತ ಗೌರ್ಮೆಂಟ್ ಈ ರೀತಿಯ ಸಬ್ಸಿಡಿ ಸ್ಕೀಮ್ಗಳನ್ನು ತರ್ತಿದ್ದಾರೆ. ಇದರಿಂದ ಪೊಲ್ಯೂಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೆ ಈಗ ಟಾಟಾ ಮೋಟಾರ್ಸ್ ಕೂಡ ಎಲೆಕ್ಟ್ರಿಕ್ 4 ವೀಲರ್ಸ್ಗಳ ಮೇಲೆ ಡಿಸ್ಕೌಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಅದು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ಗೆ ಪುಷ್ ಅನ್ನ ಕೊಡುತ್ತೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ನೆಟ್ ಸೆಲ್ಲರ್ಸ್ ಆಗಿದ್ದಾರೆ. ಸೊ ಮಾರ್ಕೆಟ್ಸ್ ಆಲ್ ಟೈಮ್ ಹೈ ಲೆವೆಲ್ಗೆ ಹೋದಾಗ DIIs ಕಡೆಯಿಂದ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗುತ್ತೆ. ಸೊ DIIs ಅಂದಾಗ ಮ್ಯೂಚುವಲ್ ಫಂಡ್ ಕಂಪನಿಗಳು ಕೂಡ DIIs ಪಾರ್ಟ್ ಆಗಿರ್ತಾರೆ. ಸೊ ಮಾರ್ಕೆಟ್ಸ್ ಆಲ್ ಟೈಮ್ ಹೈ ಹತ್ರ ಇರುವಾಗ ಸಾಕಷ್ಟು ಜನ ಮ್ಯೂಚುವಲ್ ಫಂಡ್ ಯೂನಿಟ್ಸ್ಗಳನ್ನು ರಿಡೀಮ್ ಮಾಡ್ತಿರ್ತಾರೆ. ಆದ್ರಿಂದ DIIsಗಳು ಸೆಲ್ಲಿಂಗ್ ಅನ್ನ ಮಾಡಬೇಕಾಗುತ್ತೆ. FIIs ಕಡೆಯಿಂದ 7,695 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ US ನಲ್ಲಿ ಇನ್ಫ್ಲೇಷನ್ ಸಾಕಷ್ಟು ಕಂಟ್ರೋಲ್ಗೆ ಬಂದಿರೋದ್ರಿಂದ ಹಾಗೆಯೇ ರೇಟ್ ಕಟ್ಸ್ ಕೂಡ ಆದಷ್ಟು ಬೇಗ ಸ್ಟಾರ್ಟ್ ಆಗೋದ್ರಿಂದ FIIs ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ. ನಜಾರಾ ಟೆಕ್ನಾಲಜಿ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 5% ಜಂಪ್ ನೋಡೋದಕ್ಕೆ ಸಿಕ್ತು. ಇದಕ್ಕೆ ರೀಸನ್ ನಜಾರಾ ಟೆಕ್ನಾಲಜೀಸ್ನ ಸಬ್ಸಿಡರಿ ಕಂಪನಿ ನಜಾರಾ ದುಬೈ ಒಂದು ಕಂಪನಿಯಲ್ಲಿ 15.86% ಸ್ಟೇಕನ್ನು ಬೈ ಮಾಡ್ಕೊಂಡಿದ್ದಾರೆ. ಸೊ ಇದೊಂದು ಗೇಮಿಂಗ್ ಕಮ್ಯುನಿಟಿ ಸ್ಟಾರ್ಟ್ಅಪ್ ಕಂಪನಿ ಆಗಿರುತ್ತೆ.
ಸ್ಟಾನ್ ಅನ್ನುವಂಥ ಕಂಪನಿಯಲ್ಲಿ 18 ಕೋಟಿ ಇನ್ವೆಸ್ಟ್ಮೆಂಟನ್ನು ಮಾಡಿ 16% ಸ್ಟೇಕನ್ನು ನಜಾರಾ ಟೆಕ್ನಾಲಜೀಸ್ ಬೈ ಮಾಡ್ಕೊಂಡಿದ್ದಾರೆ. ಸೊ ನಜಾರಾ ಟೆಕ್ನಾಲಜೀಸ್ ಸ್ಟ್ರಾಂಗ್ ಆಕ್ವಿಸಿಷನ್ಸ್ಗಳನ್ನು ಮಾಡ್ತಿದ್ದಾರೆ. ಸಾಕಷ್ಟು ಗೇಮಿಂಗ್ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಇದು ಕಂಪನಿಗೆ ಪಾಸಿಟಿವ್ ಆಗಿರುತ್ತೆ. ಅದೇ ರೀಸನ್ನಿಂದ ನಜಾರಾ ಟೆಕ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ವರುಣ್ ಬೆವರೇಜಸ್ನ ಸ್ಟಾಕ್ ಸ್ಪ್ಲಿಟ್ಗೆ ಇವತ್ತು ಎಕ್ಸ್ ಡೇಟ್ ಆಗಿತ್ತು. 3% ಗೇನ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಪ್ರೈಸ್ ಅಡ್ಜಸ್ಟ್ಮೆಂಟ್ ಕೂಡ ನೋಡೋದಕ್ಕೆ ಸಿಕ್ತು. ಸೊ ಪ್ರೈಸ್ ಅಡ್ಜಸ್ಟ್ಮೆಂಟ್ ಆದಮೇಲೂ ಕೂಡ ಸ್ಟಾಕ್ ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಯೂಶಲಿ ಸ್ಪ್ಲಿಟ್ ಮತ್ತು ಬೋನಸ್ ಆದಮೇಲೆ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬರುತ್ತೆ. ಬಟ್ ವರುಣ್ ಬೆವರೇಜಸ್ನಲ್ಲಿ ಒಂದು ಸ್ಟ್ರಾಂಗ್ ಬೈಯಿಂಗ್ ನೋಡೋದಕ್ಕೆ ಸಿಗ್ತದೆ. ಸೊ ಕಂಪನಿಯ ಪ್ರೈಸ್ ಕಡಿಮೆ ಇದ್ದಾಗ ಸಾಕಷ್ಟು ರಿಟೇಲ್ ಇನ್ವೆಸ್ಟರ್ಸ್ಗಳು ಇಂಟ್ರೆಸ್ಟನ್ನು ತೋರಿಸ್ತಾರೆ. ಲಿಕ್ವಿಡಿಟಿ ಇನ್ಕ್ರೀಸ್ ಆಗುತ್ತೆ. ಬಟ್ ಸ್ಟಾಕ್ ಸ್ಪ್ಲಿಟ್ನಿಂದ ಯಾವುದೇ ರೀತಿಯ ಅಡ್ವಾಂಟೇಜಸ್ ಇರೋದಿಲ್ಲ. ಸೊ ಅಡಿಷನಲ್ ಶೇರ್ಸ್ ನಿಮಗೆ ಸಿಗ್ತಿದೆ ಅಂದಾಗ ಪ್ರೈಸ್ನಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಇರುತ್ತೆ. ಬಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನ ಪ್ಲಾನ್ಸ್ ಇರೋರಿಗೆ ಈ ಒಂದು ಸ್ಟಾಕ್ ಸ್ಪ್ಲಿಟ್ ಬೋನಸ್ ಪಾಸಿಟಿವ್ ಆಗುತ್ತೆ. ಮಾಮಾಅರ್ತ್ನ ಪೇರೆಂಟ್ ಕಂಪನಿ ಒನಾಸಾ ಕನ್ಸ್ಯೂಮರ್ನಲ್ಲಿ 5% ಡೌನ್ ಸೈಡ್ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್ ಬ್ಲಾಕ್ ಡೀಲ್ ಆಗಿರುತ್ತೆ. ಪೀಕ್ ಎಕ್ಸ್ವಿ ಪಾರ್ಟ್ನರ್ಸ್ ಅನ್ನುವಂಥ ಕಂಪನಿ 11% ಸ್ಟೇಕನ್ನು ಒನಾಸಾ ಕನ್ಸ್ಯೂಮರ್ನಲ್ಲಿ ಸೆಲ್ ಮಾಡಿದ್ದಾರೆ. ಈ ಒಂದು ಸ್ಟೇಕ್ ಸೇಲ್ 500ರ ಪ್ರೈಸ್ನಲ್ಲಿ ಬಂದಿದೆ. ಸೊ ಆ ಒಂದು ಪ್ರೈಸ್ನ ಅರೌಂಡಲ್ಲೇ ಈಗ ಒನಾಸಾ ಕನ್ಸ್ಯೂಮರ್ ಟ್ರೇಡ್ ಆಗ್ತದೆ. ಸೊ ಈ ರೀತಿಯಲ್ಲಿ ದೊಡ್ಡ ದೊಡ್ಡ ಬ್ಲಾಕ್ ಡೀಲ್ಸ್ ಬಂದಾಗ ಯೂಶಲಿ ಸ್ಟಾಕ್ಸ್ ನೆಗೆಟಿವ್ ಆಗಿ ಟ್ರೇಡ್ ಆಗುತ್ತೆ. ಆ ಸ್ಟೇಕ್ಸ್ ಏನು ಸೆಲ್ ಆಗುತ್ತೆ ಅದನ್ನು ದೊಡ್ಡ ದೊಡ್ಡ ಫಂಡ್ ಹೌಸ್ಗಳು ಅಥವಾ FIIsಗಳು ಬೈ ಮಾಡಿಕೊಂಡ್ರೆ ಯಾವುದೇ ರೀತಿಯ ನೆಗೆಟಿವ್ ರಿಯಾಕ್ಷನ್ಸ್ ಕಾಣಿಸೋದಿಲ್ಲ. ಬಟ್ ಬೈಯಿಂಗ್ ಕಡಿಮೆ ಆದರೆ ಈ ರೀತಿಯಲ್ಲಿ ಸ್ಟಾಕ್ಸ್ ನೆಗೆಟಿವ್ ಆಗಿ ಕ್ಲೋಸ್ ಆಗುತ್ತೆ. ಬಟ್ ಕಂಪನಿ ರೀಸೆಂಟ್ ಟೈಮ್ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸನ್ನು ಕೊಡ್ತಿದೆ. ಕಂಪನಿಯ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗ್ತಿದೆ. ಬೇರೆ ಬೇರೆ ಪ್ರಾಡಕ್ಟ್ ಸೆಗ್ಮೆಂಟ್ಗೂ ಕೂಡ ಎಂಟರ್ ಆಗ್ತಿದ್ದಾರೆ. ಲಾಂಗ್ ಟರ್ಮ್ನಲ್ಲಿ ಒಳ್ಳೆ ಒಂದು ಗ್ರೋತ್ನ ಪ್ರಾಸ್ಪೆಕ್ಟಿವ್ಸ್ ಇರುತ್ತೆ. ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡ್ನಲ್ಲಿ ಇವತ್ತು 8% ಜಂಪ್ ನೋಡೋದಕ್ಕೆ ಸಿಕ್ತು. ಇದು ಕೂಡ ಒಂದು PSU ಸೆಕ್ಟರ್ನ ಕಂಪನಿ ಆಗಿರುತ್ತೆ. 2025ರ ಫಿನಾನ್ಷಿಯಲ್ ಇಯರ್ನಲ್ಲಿ ಅಂದರೆ ಕಳೆದ 4-5 ತಿಂಗಳಲ್ಲಿ ಕಂಪನಿ 4,681 ಕೋಟಿಯಷ್ಟು ಆರ್ಡರ್ಸನ್ನು ಪಡ್ಕೊಂಡಿದ್ದಾರೆ. ಟೋಟಲ್ ಆರ್ಡರ್ ಬುಕ್ ಈಗ 11,350 ಕೋಟಿ ನೋಡೋದಕ್ಕೆ ಸಿಗ್ತದೆ. ಸೊ ಒಳ್ಳೆ ಒಂದು ಆರ್ಡರ್ಸನ್ನು ಸೆಕ್ಯೂರ್ ಮಾಡ್ಕೊಳ್ತಿರೋದ್ರಿಂದ ಇಂಜಿನಿಯರ್ಸ್ ಇಂಡಿಯಾ ಸ್ಟಾಕ್ ಪ್ರೈಸ್ನಲ್ಲಿ ಇವತ್ತು 8% ಜಂಪ್ ನೋಡೋದಕ್ಕೆ ಸಿಕ್ಕಿದೆ. ಶ್ರೀ ತಿರುಪತಿ ಬಾಲಾಜಿ IPO ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ನಿನ್ನೆ 33% ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಕೇವಲ 12% ಪ್ರೀಮಿಯಂನೊಂದಿಗೆ ಲಿಸ್ಟಿಂಗ್ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹83 ಆಗಿದೆ. ಸೊ 93ರ ಅರೌಂಡಲ್ಲಿ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ತು. ಎಕ್ಸ್ಪೆಕ್ಟೇಷನ್ನ ಪ್ರಕಾರ ಲಿಸ್ಟಿಂಗ್ ಬಂದಿಲ್ಲ. ಹಾಗೆ ಅಪರ್ ಸರ್ಕ್ಯೂಟ್ ಪ್ರೈಸ್ ಕೂಡ 13%ನ ಅರೌಂಡಲ್ಲಿ ಸೆಟ್ ಆಗಿತ್ತು. ಸೊ ಅಪರ್ ಸರ್ಕ್ಯೂಟ್ನಲ್ಲೇ ಸ್ಟಾಕ್ ಕ್ಲೋಸಿಂಗನ್ನು ಕೊಟ್ಟಿದೆ. ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ದು ಇನ್ನೂ ಶೇರ್ಸ್ಗಳನ್ನು ಹೋಲ್ಡ್ ಮಾಡ್ತಿದ್ರೆ ಅಂದರೆ ನಾಳೆನೂ ಅಪರ್ ಸರ್ಕ್ಯೂಟ್ ಬಂದರೆ ಸ್ವಲ್ಪ ಪ್ರಾಫಿಟ್ಸನ್ನು ತಗೋಬೋದಾಗುತ್ತೆ. ಬಜಾಜ್ ಹೌಸಿಂಗ್ ಫಿನಾನ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಸ್ಟೆಬಿಲೈಸ್ ಆಗ್ತದೆ. 111% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನೀವು 15,000 ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಈ ಒಂದು IPOನಲ್ಲಿ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಇನ್ನೂ 15,000 ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ ಇದೆ. ಸೊ ಸಾಕಷ್ಟು ಜನ ಈ ಒಂದು IPOನಲ್ಲಿ ಅಪ್ಲಿಕೇಶನನ್ನು ಹಾಕಿದ್ದಾರೆ. ಹಾಗೆ ಅಲಾಟ್ಮೆಂಟ್ಗೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಕೆಫಿನ್ಟೆಕ್ಕಲ್ಲಿ ಅಲಾಟ್ಮೆಂಟ್ ಸ್ಟೇಟಸ್ ಬರುತ್ತೆ. ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಅಲಾಟ್ಮೆಂಟ್ ಸ್ಟೇಟಸ್ ಬರುವಂಥ ಚಾನ್ಸಸ್ ಇದೆ. ಹಾಗೆ ಟಾಲಿನ್ಸ್ ಟೈರ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೆಬಿಲೈಸ್ ಆಗ್ತಿದೆ. 13% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOದ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬರುವಂಥ ಚಾನ್ಸಸ್ ಇದೆ. ಹಾಗೆ ಇನ್ನೊಂದು IPO ಕ್ರಾಸ್ನಲ್ಲೂ ಕೂಡ ಅಷ್ಟೇ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗಿದೆ. ₹37 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 15% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಈ ಒಂದು IPOದ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಇವತ್ತು ರಾತ್ರಿ ಅಥವಾ ನಾಳೆ ಬೆಳಿಗ್ಗೆ ಬರುತ್ತೆ. ಸೊ ಈ 3 IPOಗಳು ಸೋಮವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಿದೆ. ಹಾಗೆ PNG ಜ್ಯುವೆಲ್ಲರ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಎಲ್ಲ ಕ್ಯಾಟಗರಿಗಳಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. ರಿಟೇಲ್ ಕ್ಯಾಟಗರಿ 16.5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NII ಕ್ಯಾಟಗರಿ 56 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತದೆ. ನಿನ್ನೆ 0.1 ಟೈಮ್ನಷ್ಟು ಮಾತ್ರ PNG ಜ್ಯುವೆಲ್ಲರ್ಸ್ QIB ಕ್ಯಾಟಗರಿಯಲ್ಲಿ ಸಬ್ಸ್ಕ್ರೈಬ್ ಆಗಿತ್ತು. ಇವತ್ತು 137 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನಷ್ಟು ಜಂಪ್ ಆಗಿದೆ. ಈ ಒಂದು IPOನಲ್ಲಿ 70% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ನೀವು ಅಪ್ಲಿಕೇಶನನ್ನು ಹಾಕಿದರೆ ಒಳ್ಳೆ ಒಂದು ಲಿಸ್ಟಿಂಗನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಹಾಗೆ ವೆಸ್ಟರ್ನ್ ಕ್ಯಾರಿಯರ್ಸ್ನ IPO ನಾಳೆ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತದೆ. ಈ ಒಂದು IPO ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಇವತ್ತಿನ ದಿನದವರೆಗೂ ಯಾವುದೇ ರೀತಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆದಮೇಲೆ 20% ಲಿಸ್ಟಿಂಗ್ ಗೇನ್ನ ಎಕ್ಸ್ಪೆಕ್ಟೇಷನ್ಸ್ ಇದ್ದರೆ ಆಗ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.